ಎಲ್ರಿಗೂ ನಮಸ್ಕಾರ. ನಿನ್ನೆ ವಿಡಿಯೋದಲ್ಲಿ ಒಂದು ಬಾಕ್ಸನ್ನು ಉಪಯೋಗಿಸ್ಕೊಂಡು ಹೇಗೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸೀರೆ ಉಡಿಸುವಂತಹ ವಿಧಾನನ ತೋರಿಸಿದ್ದೆ. ಇವತ್ತು ಒಂದು ರೌಂಡ್ ಆಗಿರುವಂತಹ ಪಾತ್ರೆನ ಉಪಯೋಗಿಸ್ಕೊಂಡು ಅಮ್ಮನವ್ರಿಗೆ ಹೇಗೆ ಸೀರೆ ಉಡಿಸೋದಂತ ತೋರಿಸ್ತಾ ಇದ್ದೀನಿ. ಸೀರೆನ ಪೂರ್ತಿಯಾಗಿ ನಾನು ಹಾಫ್ ಫೋಲ್ಡ್ ಮಾಡಿ ಮಡಿಸಿ ಇಟ್ಕೊಂಡು ಸಣ್ಣದಾಗಿ ನರಿಗೆಗಳನ್ನ ಮಾಡ್ಕೊಳ್ತಿದ್ದೀನಿ. ಒಂದು 5-6 ನರಿಗೆಗಳು ಆಗ್ತಿದ್ದಾಗೇ ಈ ಥರ ಕ್ಲಿಪ್ಗಳನ್ನ ಹಾಕೋಬೇಕು. ಮಧ್ಯದಲ್ಲೂ ಅಷ್ಟೇ ನರಿಗೆಗಳನ್ನ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಹಾಕ್ಕೊಳ್ತಾ ಬನ್ನಿ. ಪೂರ್ತಿ ಸೀರೆನ ಇಟ್ಕೊಂಡು ನರಿಗೆಗಳನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಎಷ್ಟು ಇಟ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಕವರ್ ಆದಮೇಲೆ ನರಿಗೆಗಳು ನೀವು ಮತ್ತೆ ಅಲ್ಲಲ್ಲೇ ಜೋಡಿಸಿ ನರಿಗೆಗಳನ್ನ ಹಾಕ್ಕೊಳ್ತಿದ್ರೆ ತುಂಬ ಈಸಿಯಾಗಿಯೇ ನರಿಗೆಗಳು ಬರುತ್ತೆ. ಎಲ್ಲೂ ಒಂದು ನರಿಗೆನೂ ಮಿಸ್ ಆಗೋದಿಲ್ಲ. ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಈ ಥರ ನರಿಗೆಗಳನ್ನ ಮಾಡಿಕೊಂಡು ಅಲ್ಲಲ್ಲೇ ಕ್ಲಿಪ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಫ್ಟ್ ಆಗಿರುವಂತಹ ಸೀರೆ ಆಗಿರೋದ್ರಿಂದ ನರಿಗೆಗಳು ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಕಷ್ಟ ಆಗಲ್ಲ. ಹೊಸದಾಗಿ ಸೀರೆನ ಉಡಿಸೋರು, ಇವಾಗ ಸೀರೆ ಉಡ್ಸೋಕ್ಕೆ ಕಲಿತಾ ಇರೋರು ಈ ಥರ ಸಾಫ್ಟಾಗಿರೋ ಸೀರೆನ ತೊಗೊಳ್ಳಿ. ಈ ಸಲ ಹಬ್ಬಕ್ಕೆ ತುಂಬಾ ಸುಲಭವಾಗಿಯೇ ಹೊಸದಾಗಿ ಸೀರೆನ ತುಂಬ ಚೆನ್ನಾಗೇ ಉಡಿಸ್ಬೋದು. ಸೀರೆಯ ಮುಕ್ಕಾಲು ಭಾಗ ಈ ಥರ ಸಣ್ಣದಾಗಿ ನರಿಗೆಗಳನ್ನ ಮಾಡಿಕೊಂಡು ಅಲ್ಲಲ್ಲೇ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸೆರಗಿನ ಭಾಗನ ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಾರ್ಡ್ರ್ ಎಷ್ಟಿರುತ್ತೆ ಅಷ್ಟು ಅಗಲವಾಗಿ ನಾನು ತೊಗೊಂಡಿದ್ದೀನಿ. ಸೆರಗಿನ ಭಾಗನ 3 ನರಿಗೆಗಳಾಗುತ್ತೆ. ಸೀರೆನ ಹಾಫ್ ಫೋಲ್ಡ್ ಮಾಡಿರೋದ್ರಿಂದ 3 ನರಿಗೆಗಳು ಬರುತ್ತೆ. ಅಷ್ಟು ಸಾಕಾಗುತ್ತೆ ಸೆರಗಿನ ಭಾಗಕ್ಕೆ. 2 ಪಿನ್ ಹಾಕ್ಕೊಂಡು ನಾನು ಒಂದು 3 ಮೊಳದಷ್ಟು ಈ ಥರ ಪಿನ್ ಹಾಕ್ಕೊಂಡು ಸೆರಗಿನ ಭಾಗನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೀವು ಹಿಂದಿನ ದಿನವೇ ಸೀರೆನ ನರಿಗೆ ಮಾಡಿ ಮಡಿಸಿಟ್ಕೊಂಡ್ರೆ ಹಬ್ಬದ ದಿನ ತುಂಬಾ ಸುಲಭವಾಗಿ ಸೀರೆ ಉಡಿಸ್ಕೋಬೋದು. ಈ ಥರ ಸೀರೆನ ನರಿಗೆಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಟೇಬಲ್ ಮೇಲೆ ಒಂದು ಅಮ್ಮನವ್ರಿಗೆ ಪೀಠ ಇಟ್ಕೊಂಡಿದ್ದೀನಿ. ನೀವು ಹಬ್ಬದ ದಿನ ಮಾಡೋರಾದರೆ ತಟ್ಟೆಗೆ ಅಕ್ಕಿ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಇಟ್ಕೊಳ್ಳಿ. ಈ ಥರ ರೌಂಡ್ ಆಗಿರುವಂತಹ ಪಾತ್ರೆನ ಉಪಯೋಗಿಸ್ಕೊಂಡು ಸೀರೆನ ಉಡಿಸ್ತಾ ಇದ್ದೀನಿ. ನಿಮಗೆ ಹೈಟು ಎಷ್ಟು ಬೇಕಾಗುತ್ತೆ, ನೀವು ಎಷ್ಟು ಎತ್ತರವಾದ ಪೀಠನ ತೊಗೊಂಡಿದ್ದೀರಾ, ಪಾತ್ರೆನ ತೊಗೊಂಡಿದ್ದೀರಾ, ಅದಕ್ಕೆ ತಕ್ಕ ಹಾಗೇ ನೀವು ಹೈಟನ್ನು ಅಡ್ಜಸ್ಟ್ ಮಾಡಿಕೊಂಡು ಉಳಿದಿರೋ ಭಾಗನ ಪಾತ್ರೆ ಒಳಗಡೆ ನರಿಗೆಗಳನ್ನ ಹಾಕ್ಕೊಳ್ಬೇಕು. ಹೈಟನ್ನು ನೋಡ್ಕೊಂಡು ಆದಮೇಲೆ ಕ್ಲಿಪ್ಗಳನ್ನ ಬಿಚ್ಚಿ ಈ ಥರ ಜೋಡಿಸ್ಕೊಳ್ತಾ ಬನ್ನಿ. ಈ ಶೇಪಲ್ಲಿ ಈ ಥರ ತಪ್ಪಲಿನ ತೊಗೊಂಡು ನೀವು ಉಡಿಸೋದ್ರಿಂದ ತುಂಬಾ ಈಸಿಯಾಗಿ ಉಡಿಸ್ಬೋದು. ಸಾಫ್ಟಾಗಿರೋ ಸೀರೆ ತೊಗೊಂಡಿರೋದ್ರಿಂದ ಇನ್ನೂ ಈಸಿಯಾಗಿಯೇ ಉಡಿಸ್ಬೋದು. ಪಾತ್ರೆ ಕಂಠಕ್ಕೆ ಅಗಲವಾಗಿರೋದಕ್ಕೆ ತಕ್ಕಂತಹ ಒಂದು ಪ್ಲೇಟನ್ನು ತೊಗೊಂಡು ಇಟ್ಕೊಳ್ತಿದ್ದೀನಿ. ಆ ಪ್ಲೇಟಿನ ಮೇಲೆ ಒಂದು ಕೊಡಕ್ಕೆ ನಾನು ಕಂಠಕ್ಕೆ ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ, ನರಿಗೆನ ಸೆರಗಿನ ಭಾಗನ ಹಾಕ್ಕೊಳ್ಳೋದಕ್ಕೆ. ಕೊಡಕ್ಕೆ ಕವರ್ ಆಗೋ ಹಾಗೆ ನಾನು ಅದೇ ಕಲರಲ್ಲಿ, ಸೀರೆ ಕಲರಲ್ಲಿ ಒಂದು ಬ್ಲೌಸ್ ಪೀಸಲ್ಲಿ ಪಿನ್ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ. ಸೆರಗಿನ ಭಾಗನ ಹಿಂದೆಯಿಂದ ಮುಂದೆ ತೊಗೊಬಂದು ವಿ ಶೇಪಲ್ಲಿ ನೋಡಿ, ವಿ ಶೇಪಲ್ಲಿ ಈ ಥರ ಜೋಡಿಸ್ಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ. ಎಷ್ಟು ಸುಲಭವಾಗಿಯೇ ನೋಡಿ ಸೀರೆ ಉಡಿಸ್ಕೊಂಡು ವಿ ಶೇಪಲ್ಲಿ ಹಿಂದೆಯಿಂದ ಮುಂದೆ ತೊಗೊಬಂದು ವಿ ಶೇಪಲ್ಲಿ ನೀವು ಪಿನ್ ಹಾಕ್ಕೊಂಡಿದ್ದಾದಮೇಲೆ ಸೊಂಟದ ಪಟ್ಟಿನ ಕಟ್ಕೊಳ್ಳಿ. ನಂತರ ಅಲಂಕಾರಿಕ ವಸ್ತುಗಳಿಂದ ಅಮ್ಮನವ್ರಿಗೆ ನೀವು ನಿಮಗೆ ಯಾವ ರೀತಿ ಅಲಂಕಾರ ಮಾಡೋಕ್ಕೆ ಇಷ್ಟ ಆಗುತ್ತೋ ಆ ಥರ ಅಲಂಕಾರ ಮಾಡ್ಕೊಳ್ಳಿ. ನೋಡಿ, ನರಿಗೆಗಳೆಲ್ಲ ಎಷ್ಟು ಚೆನ್ನಾಗಿ ಕೂತಿದೆ. ತುಂಬಾ ಸುಲಭವಾಗಿ ಈ ವಿಧಾನದಲ್ಲಿ ಉಡಿಸ್ಬೋದು. ಅಮ್ಮನವ್ರಿಗೆ ಮುಖಪದ್ಮನೂ ಸಹ ಹಾಕ್ಕೊಳ್ತಿದ್ದೀನಿ. ಹಬ್ಬದ ದಿನಗಳಲ್ಲಿ ನೀವು ವಿಧಾನದ ಪ್ರಕಾರನ ಅಮ್ಮನವ್ರಿಗೆ ಪೂಜೆ ಮಾಡ್ಕೊಳ್ಳಿ. ನೋಡಿ, ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ತುಂಬಾ ಸುಲಭವಾಗಿ ಈ ವಿಧಾನದಲ್ಲಿ ನೀವು ಹಬ್ಬಕ್ಕೆ ಹೊಸದಾಗಿ ಸೀರೆ ಉಡಿಸೋರು ಸಹ ತುಂಬಾ ಚೆನ್ನಾಗಿ ಉಡಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.